ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ಮತ್ತೆ ನಾವು ಕಳೆದ ತರಗತಿಯಲ್ಲಿ ಹೂವಾದ ಹುಡುಗಿ ಅನ್ನುವಂತಹ ಕಥೆಯನ್ನ ಪ್ರಾರಂಭ ಮಾಡಿದ್ವಿ, ಹೌದಲ್ವಾ? ಅಲ್ಲಿ ದೊರೆಗೆ ಇಬ್ಬರು ಹೆಣ್ಣು ಮಕ್ಕಳು, ಒಬ್ಬ ಮಗ, ಹಾಗೆ ಅದೇ ಊರಲ್ಲಿ ಇದ್ದಂತಹ ಒಬ್ಬ ವಯಸ್ಸಾದಂತಹ ಮುದುಕಿ, ಆಕೆಗೆ ಇಬ್ರು ಹೆಣ್ಮಕ್ಳು ಇದ್ದದನ್ನ ನೋಡಿದ್ವಿ. ಹಾಗೇನೆ ಆಕೆ ಕೂಲಿ ಕೆಲಸವನ್ನ ಮಾಡಿಕೊಂಡು ತನ್ನ ಮಕ್ಕಳನ್ನ ಸಾಕ್ತಾ ಇದ್ದು, ಅದನ್ನ ನೋಡಿದಂತಹ ಈ ಅಕ್ಕ ತಂಗಿಯರು ಅಮ್ಮನ ಕಷ್ಟಕ್ಕೆ ಹೇಗಾದ್ರೂ ನೆರವಾಗಬೇಕಲ್ಲ ಅಂತ ಯೋಚನೆಯನ್ನ ಮಾಡಿ ತಂಗಿಯ ತಲೆಯಲ್ಲಿ ಬಂದಂತಹ ಒಂದು ಉಪಾಯ ಏನು, ನಾನು ಹೂವಿನ ಗಿಡ ಹಾಕ್ತೀನಿ, ಅದನ್ನು ಬಿಟ್ಟಂತಹ ಹೂಗಳನ್ನ ಬಿಡಿಸ್ಕೊಂಡು ಮಾರಾಟ ಮಾಡಿದ್ರೆ ಒಂದಷ್ಟು ಹಣ ಬರುತ್ತೆ, ಅದರಿಂದ ಅಮ್ಮನಿಗೆ ಏನೋ ಕಿಂಚಿತ್ತು ಸಹಾಯ ಮಾಡಬಹುದು ಅಂತ ಅವರಿಬ್ರು ಸಹ ಮಾತನಾಡ್ಕೊಂಡಿದ್ದನ್ನ ನೋಡಿದ್ವಿ, ಹೌದಲ್ವಾ? ಅದೇ ರೀತಿಯಾಗಿ ಹೂವಿನ ಗಿಡ ಆಗೋದಕ್ಕೆ ಏನೆಲ್ಲ ನಿಯಮ ಬೇಕು ಅನ್ನೋದನ್ನ ತಂಗಿ ಅಕ್ಕನಿಗೆ ಹೇಳಿಕೊಟ್ಟಿದ್ದು, ಅಕ್ಕ ಅದೇ ರೀತಿಯಾಗಿ ಮಾಡಿ, ಅಂದ್ರೆ ಎರಡು ತಮ್ಮಿಗೆ ಚಿಟ್ ಉಗುರ ನೀರನ್ನ ತಗೊಂಡ್ಬಂದು ಆಕೆ ಧೀರ ಧ್ಯಾನ ಮಾಡಿಕೊಳ್ತಾಗ ಆಕೆ ತಲೆ ಮೇಲೆ ಸುರಿಯೋದು, ಆವಾಗ ಆ ಹುಡುಗಿ ಹೂವಿನ ಗಿಡ ಆಗಿದ್ದು, ಜೊತೆಗೆ ಆ ಹುಡುಗಿ ಹೇಳಿದ್ದೇನು, ಎಲೆ ತೊಟ್ಟು ಸುಳಿಗಳು ಮುರಿಯದ ಹಾಗೆ ಹೂಗಳನ್ನ ಎಷ್ಟು ಬೇಕು ಅಷ್ಟು ಬಿಡಿಸ್ಕೊಂತ ಹೇಳಿದ ರೀತಿಯಲ್ಲಿಯೇ ಅಕ್ಕ ಹೂಗಳನ್ನ ಬಿಡಿಸಿಕೊಂಡಿದ್ದು, ಇನ್ನು ಬಿಡಿಸ್ಕೊಂಡಂತಹ ಹೂಗಳನ್ನ ಏನ್ ಮಾಡಿದ್ದು, ತಗೊಂಡೋಗಿ ಮನೆಯಲ್ಲಿ ಇಬ್ಬರು ಸಹ ಸೇರಿ ಕಟ್ಟಿ ಅದನ್ನ ಮಾಲೆಯಾಗಿ ಮಾಡ್ಕೊಳ್ತಾರೆ. ಆಮೇಲೆ ಕಾಡುವಂತಹ ಪ್ರಶ್ನೆ ಏನು, ಹೂಗಳನ್ನ ಎಲ್ಲಿ ಮಾರಾಟ ಮಾಡೋದು ಅಂತ ಹೇಳಿ, ಹೌದಲ್ವಾ? ಆವಾಗ ತಂಗಿ ಏನ್ ಹೇಳ್ತಾಳೆ, ಈ ಒಂದು ದೊರೆಯ ಅರಮನೆಗೆ ತಗೊಂಡಿತ್ತು ಅಂದ್ರೆ ಒಟ್ಟಿಗೆ ಹೂವನ್ನ ಕೊಂಡ್ಕೊಳ್ತಾರೆ, ಹಾಗೇನೆ ಹಣವನ್ನು ಸಹ ನಮಗೆ ಕೊಡ್ತಾರೆ ಅನ್ನುವಂತ ಉಪಾಯ ಏನ್ ಹೇಳ್ತಾಳಲ್ಲ, ಅದೇ ತಿರ್ನಾಗಿ ಆ ಅಕ್ಕಯ್ಯ ಹೋಗಿ ಏನ್ ಮಾಡ್ತಾಳೆ, ಅರಮನೆಯಲ್ಲಿ ಹೂಗಳನ್ನ ಮಾರಾಟ ಮಾಡ್ಕೊಂಡು ಬರ್ತಾಳೆ. ಅದಕ್ಕೆ ಆ ದೊರೆಯ ಹೆಂಡತಿ ಎಷ್ಟು ಹಣವನ್ನ ಕೊಡ್ತಾಳೆ, ಒಂದು ಮೊಗೆ ಹಣವನ್ನ ಕೊಡ್ತಾಳೆ. ಒಂದು ಮೊಗೆ ಹಣ ಅಂದ್ರೆ ಎಷ್ಟು ಅಂದ್ರೆ ಒಂದು ಬೊಗಸೆ ಹಣವನ್ನ ಕೊಡ್ತಾಳೆ. ಆ ಹಣವನ್ನ ತಗೊಂಡು ತಂಗಿಗೆ ತೋರಿಸಿದಾಗ ತಂಗಿ ಏನ್ ಹೇಳ್ತಾಳೆ, ಅಕ್ಕಯ್ಯ ಸದ್ಯಕ್ಕೆ ಅಮ್ಮನಿಗೆ ಹಣವನ್ನ ತೋರಿಸ್ಬೇಡ, ಜಾಸ್ತಿ ಹಣವನ್ನ ಮಾಡಿ ಒಟ್ಟಿಗೆ ಕೊಡೋಣ ಅನ್ನುವಂತಹ ಒಂದು ಮಾತನ್ನ ಆಕೆ ಹೇಳ್ತಾಳೆ, ಹೌದಲ್ವಾ? ಹೀಗೆ ಅವರು ಎಷ್ಟು ಹಣ ಸಂಗ್ರಹ ಮಾಡ್ಕೊಳ್ತಾರೆ, 5 ಮೊಗೆ ಹಣವನ್ನ ಸಂಗ್ರಹ ಮಾಡ್ಕೊಳ್ತಾರೆ, ಹೌದಲ್ವಾ? ಅವಾಗ ಅಲ್ಲಿ ಮತ್ತೆ ಅಮ್ಮನಿಗೆ ಕೊಡೋದಾ ಬೇಡವಾ ಅಂತ ಮಾತನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ತನಕ ನಾವು ಕಳೆದ ತರಗತಿಯಲ್ಲಿ ಈ ಒಂದು ಕಥೆಯನ್ನ ನೋಡಿದ್ವಿ, ಹೌದಲ್ವಾ? ಹಾಗಾದ್ರೆ ಮುಂದೆ ಏನಾಗುತ್ತೆ, ಅಮ್ಮನಿಗೆ ಹಣ ಕೊಡ್ತಾರಾ ಇಲ್ವಾ, ಅಮ್ಮ ಏನ್ ಹೇಳ್ತಾಳೆ, ಅದೆಲ್ಲವನ್ನೂ ಸಹ ನಾವು ಇಂದಿನ ತರಗತಿಯಲ್ಲಿ ನೋಡೋಣ. ಮಕ್ಕಳೇ, ವಿಡಿಯೋನ ನೋಡ್ಬೇಕಾದಾಗ ನೀವು ನಿಮ್ಮ ಕೈಯಲ್ಲಿ ಒಂದು ಪಠ್ಯ ಪುಸ್ತಕವನ್ನ ಇಟ್ಕೊಳ್ಳಿ, ಒಂದು ಪೆನ್ಸಿಲ್ ಅನ್ನ ಇಟ್ಕೊಳ್ಳಿ, ಕ್ಲಿಷ್ಟ ಪದಗಳ ಅರ್ಥವನ್ನ ಹೇಳಿದಾಗ ಅದನ್ನ ಬರೆದುಕೊಳ್ಳಿ, ನಿಮ್ಗೆ ಓದುವಾಗ ಅನುಕೂಲ ಆಗುತ್ತೆ. ಪುಟ ಸಂಖ್ಯೆ 43. ಈ ಹೂವು ದೊರೆ ಮಗನ ಕಣ್ಣಿಗೆ ಬಿತ್ತು, ಒಳ್ಳೆ ಗಮಗಮ ಅನ್ನುತ್ತಿತ್ತು. ಇಂತಹ ಸೊಗಸಾದ ಹೂವನ್ನು ಅವನೆಂದೂ ನೋಡೇ ಇರಲಿಲ್ಲ. ಈ ಹೂವನ್ನು ಯಾರು ತಂದು ಕೊಡುತ್ತಾರೆ ಎಂದು ಯೋಚಿಸಿ ಆ ದೊಡ್ಡ ಹುಡುಗಿ ತಂದು ಕೊಡುವುದನ್ನು ನೋಡಿ ಅವಳನ್ನೇ ಹಿಂಬಾಲಿಸಿ ಹೋಗಿ ನೋಡಿದ. ಆ ಮನೆಯ ಸುತ್ತಮುತ್ತ ಹೂವಿನ ಗಿಡಗಳಿದ್ದದ್ದನ್ನು ಗಮನಿಸಿ ಹೂವು ಇವರಿಗೆ ಎಲ್ಲಿಂದ ಬರುತ್ತದೆ ಎಂದು ಯೋಚನೆ ಮಾಡಿ ಅರಮನೆಗೆ ಬಂದ. ಮಾರನೇ ದಿನ ಸೂರ್ಯ ಹುಟ್ಟುವ ಮೊದಲೇ ಹೋಗಿ ಹುಡುಗಿಯರಿದ್ದ ದೊಡ್ಡ ಮರದ ಮೇಲೆ ಕುಳಿತುಕೊಂಡ. ಸರಿ, ಹೀಗೆ ಈ ಒಂದು ಹೂ ಮಾರುವಂತಹ ಕೆಲಸ ಒಂದೆರಡು 3 ದಿನಕ್ಕೆ ನಿಂತು ದಿನಂಪ್ರತಿ ನಡೀತಾ ಇರ್ತದೆ. ಹೀಗೆ ಒಂದಿನ ದೊರೆಯ ಮಗನಿಗೆ ಆ ಒಂದು ಹೂವಿನ ಸುವಾಸನೆ ಗೊತ್ತಾಗುತ್ತೆ. ಆತನಿಗೆ ಇಷ್ಟೊಂದು ಗಮಗಮಿಸುವಂತಹ ಹೂಗಳನ್ನ ನಾನು ನೋಡೇ ಇಲ್ವಲ್ಲ, ಎಲ್ಲಿಂದ ಬರ್ತಾ ಇದೆ ಅರಮನೆಗೆ ಹೂವು ಅಂತ ಗಮನಿಸ್ತಾ ನಿಂತಾಗ ಗೊತ್ತಾಗುತ್ತೆ, ಆ ಅಕ್ಕಯ್ಯ ಅನ್ನುವಂತಹ ಹುಡುಗಿ ಏನ್ ಮಾಡ್ತಾ ಇರ್ತಾಳೆ ಅಂದ್ರೆ, ಆ ಅಕ್ಕ ತಂಗಿಯರಲ್ಲಿ ದೊಡ್ಡವಳಿದ್ದಾಳೆ, ಅವಳು ಹೂವನ್ನ ಕೊಂಡು ಬಂದು ಮಾರ್ತಾ ಇರೋದು, ಆ ಹೂವಿನೇ ಇಷ್ಟೊಂದು ಸುವಾಸನೆಯನ್ನ ಬೀರ್ತಾ ಇರೋದು ಅನ್ನೋದು ಆತನಿಗೆ ಗೊತ್ತಾಗುತ್ತೆ. ಆಗ ಆತ ಏನ್ ಮಾಡ್ತಾನೆ, ಹೇಗೆ ಇಂಥ ಹೂವನ್ನ ಇವರು ಎಲ್ಲಿಂದ ತರ್ತಾರೆ ಅಂತ ಕಂಡುಕೊಳ್ಬೇಕು ಅಂತ ಆಕೆ ಹಿಂದೆನೇ ಹಿಂಬಾಲಿಸಿಕೊಂಡು ಹೋಗ್ತಾನೆ. ಆದ್ರೆ ಆಕೆ ತನ್ನ ಮನೆಗೆ ಹೋಗ್ತಾಳೆ. ಆ ಮನೆಯ ಹತ್ರ ಸುತ್ತಮುತ್ತ ಎಲ್ಲೂ ಸಹ ಹೂವಿನ ಗಿಡಗಳು ಇರೋದಿಲ್ಲ. ನೋಡ್ತಾನೆ, ಹಾಗಾದ್ರೆ ಈ ಹುಡುಗಿಯರು ಎಲ್ಲಿಂದ ತರ್ತಾಳೆ ಹುಡುಗಿ ಹೂವನ್ನ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮನೆ ಹತ್ರ ಹೂವಿನ ಗಿಡ ಇತ್ತು ಅಂದ್ರೆ ಅವ್ರ ಮನೆ ಹತ್ರ ಇದೆ, ತಗೊಂಡ್ಬಂದಿದ್ದಾರೆ ಅಂತ ಹೇಳಿ ಆತ ಸುಮ್ಮನಾಗ್ತಿದ್ದೇನೋ. ಆದ್ರೆ ಮನೆ ಹತ್ರ ಹೂವಿನ ಗಿಡ ಇಲ್ಲ, ಹಾಗಾದ್ರೆ ಇವರಿಗೆ ಹೂವು ಎಲ್ಲಿಂದ ಬರುತ್ತೆ ಅನ್ನೋ ಪ್ರಶ್ನೆ ಕಾಣುತ್ತೆ. ಹಾಗಾಗಿ ಅದೇ ಪ್ರಶ್ನೆ ಇಟ್ಕೊಂಡು ಆತ ಮನೆಗೆ ವಾಪಸ್ ಹೋಗ್ತಾನೆ. ಬೆಳಗಿನ ಜಾವ ಅಂದ್ರೆ ಅದರ ನೆಕ್ಸ್ಟ್ ಡೇ ಏನ್ ಮಾಡ್ತಾನೆ, ಬೆಳಿಗ್ಗೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೆ ಅಂದ್ರೆ 5:30 6 ಗಂಟೆ ಒಳಗೇನೆ ಆತ ಏನ್ ಮಾಡ್ತಾನೆ, ಬಂದು ಆ ಮನೆ ಎದುರುಗಡೆ ಇದ್ದಂತಹ ಒಂದು ದೊಡ್ಡ ಮರ ಇರ್ತಲ್ಲ, ಆ ಮರದ ಮೇಲ್ಗಡೆ ಹತ್ತಿ ಕುತ್ಕೊಳ್ಬಿಡ್ತಾನೆ. ಯಾಕೆ ಅಂದ್ರೆ ಆ ಹುಡುಗಿ ಹೂವನ್ನ ಎಲ್ಲಿಂದ ತಗೊಂಡ್ಬರ್ತಾಳೆ ಅನ್ನೋದನ್ನ ಆತ ಕಂಡಿಟ್ಕೊಳ್ಬೇಕಿತ್ತು. ಅಷ್ಟೊಂದು ಸುಮಧುರವಾದಂತಹ ಸುಗಂಧವನ್ನ ಚೆಲ್ಲುವಂತಹ ಹೂವು ಎಲ್ಲಿಂದ ಬರ್ತಾ ಇದೆ ಅವರಿಗೆ ಅನ್ನೋದನ್ನ ಕಂಡಿಟ್ಕೊಳ್ಬೇಕಿತ್ತಲ್ಲ. ಹಾಗಾಗಿ ಆತ ಮರವನ್ನ ಹತ್ತಿ ಬಂದು ಕುತ್ಕೊಳ್ತಾನೆ.
ಅಂದು ಸಹ ಹುಡುಗಿಯರು ಆ ಮರದಡಿ ಸಮರಿಸಿ ಉಳಿಸಿದರು. ತಂಗಿ ಯಥಾ ಪ್ರಕಾರ ಹೂವಿನ ಗಿಡವಾದಳು. ಅಕ್ಕ ಎಚ್ಚರಿಕೆಯಿಂದ ಹೂ ಬಿಡಿಸಿಕೊಂಡಳು. ಅನಂತರ ಪುನಃ ಹೂವಿನ ಗಿಡವಾಗಿದ್ದ ತಂಗಿ ಮನುಷ್ಯರಾದಳು. ಇದೆಲ್ಲವನ್ನು ಮರದ ಮೇಲಿದ್ದ ದೊರೆಯ ಮಗ ನೋಡಿಕೊಂಡ. ಆಮೇಲೆ ಸೀದಾ ಅರಮನೆಗೆ ಬಂದು ಮಂಚದ ಮೇಲೆ ಮಕಾಡೆ ಮಲಗಿಕೊಂಡ. ತಂದೆ ತಾಯಿ ಬಂದು ಕೇಳಿದರು, ಏನೂ ಹೇಳಲಿಲ್ಲ. ಆಗ ಮಂತ್ರಿಯ ಮಗ ಬಂದು ಕೇಳಲಾಗಿ ಹೂವಿನ ಗಿಡವಾಗುವ ಹುಡುಗಿಯ ವಿಚಾರವೆಲ್ಲ ಹೇಳಿದ. ದೊರೆಗೆ ಈ ವಿಚಾರ ತಿಳಿದು ಆ ಮುದುಕಿಯನ್ನು ಕರೆಸಿ ಮದುವೆಗೆ ಸಕಲ ಸಿದ್ಧತೆ ಮಾಡಿದನು. ಅಂದ್ರೆ ಆತ ಏನ್ ಮಾಡ್ತಾನೆ, ಆ ಮರದ ಮೇಲ್ಗಡೆ ಕುಳಿತುಕೊಂಡು ಕಾಯ್ತಾ ಇರ್ತಾನೆ. ಯಾರಿಗಾಗಿ? ಈ ಹುಡುಗಿ ಎಲ್ಲಿಂದ ಹೂಗಳನ್ನ ತಗೊಂಡು ಬರ್ತಾಳೆ ಅನ್ನುವಂತಹ ಸತ್ಯವನ್ನ ಆತ ತಿಳ್ಕೊಳ್ಬೇಕಾಗಿತ್ತು. ಹಾಗಾಗಿ ಆತ ಕಾಯ್ತಾ ಇರ್ತಾನೆ. ಅದೇ ಪ್ರಕಾರ ಅಂದ್ರೆ ನಾನು ಮೊದಲೇ ಹೇಳಿದ್ನಲ್ಲ, ಹಾಗೆ ಹುಡುಗಿ ಏನ್ ಮಾಡ್ತಾಳೆ, ಆ ಮರದ ಕೆಳಗಡೆ ಸಾರಿಸ್ತಾಳೆ, ಮನೆಯನ್ನ ಸಾರಿಸ್ತಾಳೆ, ಸ್ನಾನ ಮಡಿಯನ್ನ ಮಾಡ್ಕೊಂಡು ಬರ್ತಾರೆ. ಹಾಗೇನೆ ಚೆಂಡು ಹೂವು ಸೂಕದ ಹಾಗೆ 2 ತಂಬಿಗೆ ನೀರನ್ನ ತಂದಿಟ್ಕೊಳ್ತಾರೆ. ಹುಡುಗಿ ಏನ್ ಮಾಡ್ತಾಳೆ, ಯಥಾ ಪ್ರಕಾರವಾಗಿ ಅಂದ್ರೆ ದಿನಂಪ್ರತಿ ಮಾಡೋ ರೀತಿಯಲ್ಲಿಯೇ ಕುಳಿತುಕೊಂಡು ದೇವರ ಧ್ಯಾನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಆ ದೇವರ ಧ್ಯಾನ ಮಾಡುವಂತ ಸಮಯಕ್ಕೆ ಅಕ್ಕ ಏನ್ ಮಾಡ್ತಾಳೆ, ಆ ಒಂದು ತಂಬಿಗೆ ನೀರನ್ನ ಆಕೆಯ ತಲೆಯ ಮೇಲೆ ಸುರಿತಾಳೆ. ಆ ಸುರಿದ ತಕ್ಷಣ ಹುಡುಗಿ ಏನಾಗ್ತಾಳೆ, ಆ ಒಂದು ಗಿಡದ ತುಂಬಾ ಹೂ ತುಂಬಿರುವಂತಹ ಒಂದು ಹೂವಿನ ಗಿಡವಾಗುತ್ತಾಳೆ. ಇದನ್ನ ಮರದ ಮೇಲಿಂದ ಕುಳಿತು ನೋಡ್ತಾ ಇದ್ದಂತಹ ಆ ಒಂದು ರಾಜನಿಗೆ, ದೊರೆ ಮಗನಿಗೆ ಏನಾಗುತ್ತೆ, ಆಶ್ಚರ್ಯ ಆಗುತ್ತೆ. ಹೇಗೆ ಒಂದು ಹುಡುಗಿ ಹೂವಿನ ಗಿಡವಾಗ್ತಾ ಇದ್ದಾಳಲ್ಲ ಅಂತ. ಆದ್ರೆ ಆತ ಏನೂ ಮಾತಾಡೋದಿಲ್ಲ. ಆತ ಅಲ್ಲೇ ಕುಳಿತುಕೊಳ್ತಾನೆ, ನೋಡ್ತಾನೆ ಇರ್ತಾನೆ. ಆವಾಗ ಆಕೆ ಏನ್ ಮಾಡ್ತಾಳೆ, ಆ ಪ್ರಕಾರ ಹೂಗಳನ್ನ ಬಿಡಿಸ್ಕೊಳ್ತಾಳೆ. ಹೂವೆಲ್ಲ ಬಿಡಿಸಿ ಆದ್ಮೇಲೆ ಮತ್ತೆ ಒಂದು ತಂಬಿಗೆ ನೀರನ್ನ ಆ ಗಿಡದ ಮೇಲೆ ಸುರಿದ ತಕ್ಷಣ ಏನಾಯ್ತು, ಆ ಗಿಡ ಮತ್ತೆ ಯಥಾ ಪ್ರಕಾರವಾಗಿ ಹುಡುಗಿಯಾಗಿ ಹೋಗ್ತಾಳೆ. ಅದನ್ನ ನೋಡಿದ ತಂಗಿಗೆ ಪರಮಾಶ್ಚರ್ಯ ಆಗುತ್ತೆ. ಹೇಗೆ ಹುಡುಗಿಗೆ ಇಷ್ಟೊಂದು ಶಕ್ತಿ ಉಂಟಾ, ಇಷ್ಟೊಂದು ಒಳ್ಳೆತನ ಇದೆಯಾ, ಒಂದು ಹುಡುಗಿ ಹೂವಾಗೋದಕ್ಕೆ ಹೇಗೆ ಸಾಧ್ಯ, ಕಣ್ಮುಂದಿನ ಇಷ್ಟೊಂದು ಮಾಯಾ ಲೋಕ ಅನ್ನೋದು ಕಾಣಿಸ್ತಾ ಇದೆಯಲ್ಲ ಅಂತ ತುಂಬಾ ಖುಷಿ ಆಗುತ್ತೆ. ಜೊತೆಗೆ ಆಕೆಯ ಒಂದು ಸೌಂದರ್ಯಕ್ಕೆ ಮಾರಿ ಹೋಗ್ತಾನೆ ಆ ಹುಡುಗ. ಅಲ್ಲಿ ಅದನ್ನ ನೋಡಿದಂತವ್ರು ಏನ್ ಮಾಡ್ತಾನೆ, ಅವರನ್ನ ಮಾತಾಡ್ಸೋದಕ್ಕೆ ಹೋಗುದಿಲ್ಲ. ಅರಮನೆಗೆ ಬಂದು ಮಂಚದ ಮೇಲೆ ಮಕ್ಕಾಡೆ ಮಲ್ಕೊಳ್ತಾನೆ, ಅಂದ್ರೆ ದಪ್ಪಾಕೊಂಡು ಮಲ್ಕೊಳ್ತಾನೆ. ಆ ಮಲ್ಕೊಂಡು ಏನ್ ಮಾಡ್ತಾನೆ, ಸುಮ್ಮನೆ ಇರ್ತಾನೆ. ಅಪ್ಪ ಅಮ್ಮ ಬರ್ತಾರೆ. ಈಗ ಮಕ್ಕಳು ಸುಮ್ಮನೆ ಏನೋ ಒಂದು ಯೋಚನೆ ತೊಡಗಿದ್ದಾರೆ, ಏನೋ ಕೆಲಸನೇ ಮಾಡ್ತಾರೆ, ಸುಮ್ಮನೆ ಕೂಡ್ತಿದ್ದಾರೆ ಅಂದಾಗ ಅಪ್ಪ ಅಮ್ಮ ಬಂದು ಕೇಳ್ತಾರಲ್ವಾ, ಯಾಕೆ ಕೂತಿದ್ಯಾ, ಏನ್ ಯೋಚನೆ ಮಾಡ್ತಿದ್ಯಾ, ಯಾರಾದ್ರೂ ಏನಾದ್ರು ಹೇಳಿದ್ರ, ಏನಾದ್ರು ಹೊಡೆದ್ರ, ಬೈದ್ರ, ಹೀಗೆ ಎಲ್ಲಾ ಪ್ರಶ್ನೆಗಳನ್ನ ಕೇಳ್ತಾರಲ್ವಾ ಅಪ್ಪ ಅಮ್ಮ. ಹಾಗೇನೆ ಇಲ್ಲಿ ರಾಜ ರಾಣಿಯರಿಗೂ ಸಹ ಬಂದು ತನ್ನ ಮಗನನ್ನ ಕೇಳ್ತಾರೆ. ಆದ್ರೆ ಇಲ್ಲಿ ತಾಯಿ ಜೊತೆ ಹೇಳ್ಕೊಳ್ಳೋದಕ್ಕೆ, ತಂದೆ ಜೊತೆ ಹೇಳ್ಕೊಳ್ಳೋದಕ್ಕೆ ಸಂಕೋಚ, ಭಯ ಅನ್ನೋದು ಕಾಡ್ತಾ ಇರುತ್ತೆ ಅವರಲ್ಲಿ. ಹಾಗಾಗಿ ಅವ್ರ ಜೊತೆ ಏನೂ ಹೇಳೋದಿಲ್ಲ, ಏನಿಲ್ಲ ಬಿಡಮ್ಮ ಅಂತ ಹೇಳಿ ಸುಮ್ಮನೆ ಆಗ್ತಾರೆ. ಆದ್ರೆ ಸ್ನೇಹಿತನಾದಂತಹ ಮಂತ್ರಿಯ ಮಗ ಬರ್ತಾನೆ. ಆ ಮಂತ್ರಿಯ ಮಗ ಬಂದಾಗ ಆತ ಬಂದು ಕೇಳ್ತಾನೆ, ನೀನ್ ನನ್ನ ಹತ್ರ ಹೇಳ್ಕೊಳಲ್ವಾ, ನಿನ್ನ ಮನಸ್ಸಲ್ಲಿ ಏನ್ ಕಾಡ್ತಾ ಇದೆ ಅಂತ, ಅಥವಾ ಏನ್ ಯೋಚನೆ ಮಾಡ್ತಾ ಇದೆ ಅಂತ ಹೇಳಿ ನನ್ನ ಹತ್ರ ಆದ್ರೂ ಹೇಳ್ಕೊ, ನನ್ನ ಸ್ನೇಹಿತ ಅಲ್ವಾ ಅಂತ ಆತ ಹೇಳ್ತಾನೆ. ಆವಾಗ ಈತ ಏನ್ ಮಾಡ್ತಾನೆ, ನಾವು ಕೆಲವೊಂದ್ಸರಿ ಸ್ನೇಹಿತರ ಹತ್ರ ಹೇಳ್ಕೊಳ್ತೀವಲ್ವಾ, ನಮ್ಗೆ ಬೇಜಾರಾಗಿದ್ದಾಗ, ನಮ್ಗೇನಾದ್ರು ಯೋಚನೆ ಇತ್ತು ಅಂತಂದಾಗ ಸ್ನೇಹಿತರ ಹತ್ರ ಶೇರ್ ಮಾಡ್ಕೊಂಡು ಹಂಚ್ಕೊಳ್ತೀವಲ್ವಾ, ಅವಾಗ ಏನೋ ಒಂದು ಸಮಾಧಾನ ಸಿಗುತ್ತಲ್ಲ. ಹಾಗೆ ಇಲ್ಲಿ ದೊರೆಯ ಮಗನು ಸಹ ತನ್ನ ಗೆಳೆಯನಾದಂತಹ ಮಂತ್ರಿಯ ಮಗನೊಟ್ಟಿಗೆ ಹೇಳ್ಕೊಳ್ತಾನೆ. ಅಂದ್ರೆ ಆ ನೋಡಿದಂತಹ ಎಲ್ಲಾ ಕಥೆಯನ್ನ ಹೇಳಿ, ಆ ಹುಡುಗಿಯ ಮೇಲೆ ನನಗೆ ಮನಸ್ಸಾಗಿದೆ, ನನ್ನ ಮದುವೆ ಆಗೋದಾದ್ರೆ ಅವಳನ್ನೇ ಆಗೋದು ಅಂತ ಹೇಳಿ ಆ ಮಂತ್ರಿ ಮಗನ ಹತ್ರ ಹೇಳಿದಾಗ, ಆ ಹುಡುಗ ಹೋಗಿ ತನ್ನ ತಂದೆಯ ಬಳಿ ಹೇಳ್ತಾರೆ, ಅಂದ್ರೆ ಮಂತ್ರಿ ಜೊತೆ ಹೇಳ್ತಾನೆ. ಮಂತ್ರಿ ರಾಜನಿಗೆ ಹೇಳ್ತಾರೆ. ಆವಾಗ ಈ ವಿಚಾರ ನಮ್ಗೆ ಹೇಳಿದ್ರೆ ನಾವೇ ಸ್ವಲ್ಪ ಸಂತೋಷವಾಗಿ ಒಪ್ಕೊಳ್ತಾ ಇತ್ತು ಅಲ್ವಾ, ಅವನ ಆಸೆಯನ್ನ ಈಡೇರಿಸೋದಕ್ಕಿಂತ ದೊಡ್ಡದೇನಿದೆ ಅಂತ ಹೇಳ್ಕೊಂಡು ಅವ್ರೇನ್ ಮಾಡ್ತಾರೆ, ಆ ಮುದುಕಿಯ ಮನೆಗೆ ಮದುವೆಯ ಮಾತುಗಳನ್ನ ಆಡೋದಕ್ಕೆ ಅಂತ ಹೋಗ್ತಾರೆ. ಇಂಥ ಸುಂದರವಾದಂತಹ ಕಥೆ ಅಲ್ವಾ. ಹೋಗಿ ಆ ಮುದುಕಿಯನ್ನ ಕರೆದು ಆ ಮುದುಕಿಗೆ ಇರುವಂತಹ ವಿಚಾರವನ್ನ ತಿಳಿಸಿ ಹೇಳಿ, ಮುದುಕಿಯೂ ಸಹ ಒಪ್ಕೊಳ್ತಾಳೆ. ಯಾಕೆ ಅಂತಂದ್ರೆ ಅದೃಷ್ಟ ಅನ್ನುವಂಥದ್ದು ಕಾಲಲ್ಲಿ ಒದ್ದುಕೊಂಡು ಬರ್ತಾ ಇದೆ. ಆಗ ಈ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡು ಅಂತಾರಲ್ಲ, ಹಂಗಾಗಬಾರ್ದು, ಒಳ್ಳೆ ಬದುಕು ಸಿಗುತ್ತೆ ನನ್ನ ಮಗಳಿಗೆ ಅಂತಂದಾಗ ಯಾಕೆ ಬಿಡ್ತಾರೆ, ಹೌದಲ್ವಾ. ಹಾಗೆಯೇ ಆ ರಾಜ್ಯದ ರಾಜ ತನ್ನ ಮಗನಿಗೆ ತನ್ನ ಮಗಳನ್ನ ತಂದ್ಕೊಳ್ತೀನಿ ಅಂತಂದ್ರೆ ಒಪ್ಕೊಳ್ತಿರ್ತಾರ, ಯಾವ ಮಕ್ಕಳಾದ್ರೂ ಸಹ ತಪ್ಪನ್ನ ಮಾಡದೇ ಇರೋದಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಆ ಮುದುಕಿಯೂ ಸಹ ಒಪ್ಕೊಳ್ತಾಳೆ. ಎಲ್ಲಾ ಸಿದ್ಧತೆಯೂ ಸಹ ಮದುವೆ ಸಿದ್ಧತೆ ಅನ್ನುವಂಥದ್ದು ನಡೆಯುತ್ತೆ. ಆತನಿಗೂ ಸಹ ಖುಷಿ ಆಗುತ್ತೆ, ತಾನು ಇಷ್ಟಪಟ್ಟಂತಹ ಹುಡುಗಿಯನ್ನ ಅಪ್ಪಮ್ಮನ ಸಹ ಒಪ್ಪಿಕೊಂಡು ಮದುವೆ ಮಾಡಿಕೊಟ್ಟಲ್ಲ ಅಂತ ಹೇಳಿ. ಹಾಗಾದ್ರೆ ಮದುವೆನೂ ಆಯ್ತು, ಮುಂದೆ ಹೇಗಿರುತ್ತೆ ನೋಡೋಣ. ಒಳ್ಳೆ
ಗಿಡವಾಗುತ್ತಿದ್ದ ಹುಡುಗಿಯ ಜೊತೆಯಲ್ಲಿ ರಾಜಕುಮಾರನಿಗೆ ಮದುವೆಯಾಗುತ್ತದೆ. ಅರಮನೆಯಲ್ಲಿ ಅವರಿಬ್ಬರನ್ನು ಏಕಾಂತದಲ್ಲಿ ಬಿಟ್ಟರು. ಇವನಿಷ್ಟಕ್ಕೆ ಇವನಿದ್ದಾನೆ, ಅವಳಿಷ್ಟಕ್ಕೆ ಅವಳಿದ್ದಾಳೆ. ಅವರೇ ಮಾತನಾಡಲಿ ಅಂತ ಅವಳು, ಅವಳೇ ಮಾತನಾಡಲಿ ಅಂತ ಅವನು. ಹೀಗೆ ಇಬ್ಬರೂ ಗುಮ್ಮಾಗಿ ಸುಮ್ಮನಿದ್ದರು. ಏನು, ಅವರು ಮಾತಾಡಿಸಲೇ ಇಲ್ಲವಲ್ಲ, ಮತ್ತೇಕೆ ಮದುವೆಯಾದರು ಅಂತ ಯೋಚನೆ ಮಾಡಿ, ಈ ಸಂಪತ್ತಿಗೆ ಏಕೆ ನನ್ನ ಮದುವೆಯಾದಿರಿ ಅಂತ ರಾಜಕುಮಾರನನ್ನು ಕೇಳಿದಳು. ನಾನು ಹೇಳಿದ ಹಾಗೆ ಕೇಳಿದ್ರೆ ಮಾತಾಡ್ತೀನಿ, ಇಲ್ಲದೇ ಇದ್ರೆ ಇಲ್ಲ ಎಂದು ಹೊರಟಾಗಿ ಹೇಳಿದ ದೊರೆಮಗ. ಪತಿ ಮಾತು ಕೇಳದೆ ಉಂಟೆ, ಅದೇನು ಹೇಳಿ ಅಂದಳು. ಮತ್ತೆ ನೀನು ಹೂವಿನ ಗಿಡ ಆಗ್ತೀಯಲ್ಲ, ಹಾಗೂ ಹೂವ ಹಾಸಿಕೊಂಡು ಹೊದ್ದುಕೊಂಡು ಮಲಿಕೋಬೇಕು ಅಂದ. ಸ್ವಾಮಿ, ನಾನು ದೇವರಲ್ಲ, ದೆವ್ವವಲ್ಲ, ಎಲ್ಲರ ಹಾಗೆ ನಾನು ನರಮನುಷ್ಯರು ಹೂವಿನ ಗಿಡ ಆಗುವುದುಂಟೆ ಎಂದಳು ಧೈರ್ಯದಿಂದ. ಸರಿ ಆಯ್ತು, ಅಮ್ಮ ಅಪ್ಪ ಒಪ್ಕೊಂಡ್ರು. ಒಂದು ಒಳ್ಳೆ ಮುಹೂರ್ತವನ್ನ ನೋಡಿ ಅವರಿಬ್ಬರಿಗೂ ಸಹ ಮದುವೆ ಮಾಡ್ತಾರೆ. ಮದುವೆ ಮಾಡಿದ್ರೆ ಒಂದು ಕೋಣೆಗೆ ಬಿಡುವಂಥದ್ದು ಸರ್ವೇ ಸಾಮಾನ್ಯ. ಒಂದು ಕೋಣೆಯಲ್ಲಿ ಬಿಡ್ತಾರೆ. ಬಿಟ್ಟಾಗ ಇಲ್ಲಿ ಈಕೆ ಪಾಡಿಗೆ ಈಕೆ ಕೂತಿದ್ದಾಳೆ, ಆಕೆಯ ಪಾಡಿಗೆ ಆತ ಕೂತಿರ್ತಾನೆ. ಈಕೆ ಮಾತಾಡಿಸ್ಲಿ ಅಂತ ಅವಳು ಕೂತಿರ್ತಾನೆ, ಆಕೆ ಮಾತಾಡಿಸ್ಲಿ ಅಂತ ಆತ ಮಾತಾಡಿಸ್ಲಿ ಅಂತ ಆಕೆ ಕೂತಿರ್ತಾಳೆ. ಒಬ್ರಿಗೊಬ್ರು ಮಾತಾಡೋದೇ ಇಲ್ಲ. ಆಗ ಆಕೆಯೇ ಮುಂದಿರ್ತಾಳೆ. ಮುಂದುವರೆದು ಈ ಒಂದು ಆಕೆ ಯೋಚನೆ ಮಾಡ್ತಾಳೆ, ಏನಿದು, ಅವನನ್ನ ಮಾತಾಡಿಸ್ತಿಲ್ವಲ್ಲ, ಮತ್ತೇಕೆ ಯಾವ ಒಂದು ಖುಷಿಗೆ ನನ್ನನ್ನ ಮದುವೆ ಆದ್ರು ಅನ್ನುವಂತಹ ಒಂದು ಮಾತನ್ನ ಆಕೆ ಹೇಳ್ತಾಳೆ. ಜೊತೆಗೆ ಈ ಸಂಪತ್ತಿಗೆ ಯಾಕೆ ನನ್ನ ಮದುವೆ ಆದ್ರು, ಈಗ ಗಂಡ ಹೆಂಡತಿ ಅಂತ ಆದ್ಮೇಲೆ ಮನಸ್ಸು ಮುಚ್ಚಿ ಹೌದಲ್ವಾ? ಅಂದ್ರೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಬೇಕು, ಆಸೆ ಆಕಾಂಕ್ಷೆಗಳನ್ನ ತಿಳ್ಕೊಳ್ಬೇಕು, ಸಂಸಾರ ಸುಖವಾಗಿ ಹೋಗ್ಬೇಕು ಅಂತಂದಾಗ ಇಬ್ಬರಲ್ಲೂ ಸಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಬರಬೇಕು ಅಲ್ವಾ? ಹಾಗಾಗಿ ಇಲ್ಲಿ ಆಕೆ ಅದನ್ನ ಬಯಸ್ತಾ ಇದ್ದಾಳೆ. ನನ್ನನ್ನ ಮದುವೆಯಾಗಿನೂ ಆಳಿದ್ರು, ಆದ್ರೆ ಯಾವ ಒಂದು ಪುರುಷನೊಂದಕ್ಕೆ ಮದುವೆ ಆದ್ರೂ ಒಂದು ಮಾತು ಇಲ್ಲ, ಒಂದು ಕತೆ ಇಲ್ಲ, ಏನೂ ಇಲ್ಲ, ಇದಕ್ಕೋಸ್ಕರ ನನ್ನ ಮದುವೆ ಆದ್ರ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಆಕೆ ಮುಂದಿಟ್ಕೊಂಡು ಕೇಳ್ತಾ ಇದ್ದಾರೆ. ಅದಕ್ಕೆ ಆ ಹುಡುಗ ಏನ್ ಮಾಡ್ತಾ ಇದ್ದಾನೆ, ತುಂಬಾ ಒರಟಾಗಿ ಮಾತಾಡ್ತಾ ಇದ್ದಾನೆ. ನಾನು ಹೇಳೋ ರೀತಿಯಲ್ಲಿ ನೀನು ಕೇಳ್ತೀನಿ ಅನ್ನೋದಾದ್ರೆ ಮಾತ್ರ ನಾನು ನಿನ್ನನ್ನ ಮಾತಾಡಿಸ್ತೀನಿ ಅಂತ ಹೇಳ್ತಾನೆ. ಹೊರಟು ಅಂತಂದಾಗ ಸ್ವಲ್ಪ ಗಳಿಸೋ ಧ್ವನಿಯಲ್ಲಿ ಆತ ಹೇಳ್ತಾನೆ, ಕೋಪ ಮಾಡ್ಕೊಂಡ ರೀತಿಯಲ್ಲಿ. ಆವಾಗ ಆಕೆ ಹೇಳ್ತಾಳೆ, ಗಂಡನ ಮಾತು ಕೇಳದೆ ಇರೋದುಂಟೆ, ಯಾವುದೇ ಹೆಂಡತಿ ಆದ್ರೂ ಸಹ ಗಂಡ ಏನ್ ಹೇಳಿದ್ರು ಸಹ ಕೇಳ್ತಾನೆ. ಹಾಗೇನೆ ಗಂಡ ಹೇಳಿದ್ರು ಸಹ ಹೆಂಡತಿ ಕೇಳ್ತಾನೆ ಅಂತಂದ್ಮೇಲೆ ಹೆಂಡತಿ ಹೇಳಿದ್ರು ಸಹ ಗಂಡ ಕೇಳಬೇಕು, ಹೌದಲ್ವಾ? ಇಬ್ಬರಲ್ಲೂ ಸಹ ಯಾವುದೇ ಒಂದು ಅಸಮಾನತೆ ಅನ್ನುವಂಥದ್ದು ಇರಬಾರ್ದು. ಇಲ್ಲಿ ಆಕೆ ಹೇಳ್ತಾ ಇದ್ದಾಳೆ, ಗಂಡ ಹೇಳಿದ ಮೇಲೆ ಕೇಳದೆ ಇರಕ್ಕಾಗತ್ತಾ, ಏನ್ ಹೇಳಿ ಅಂತಂದಾಗ ಆತ ಏನ್ ಹೇಳ್ತಾ ಇದ್ದಾನೆ, ನೀನು ಹೂವಿನ ಗಿಡ ಹಾಕ್ತೀಯಲ್ಲ, ಆ ರೀತಿಯಾಗಿ ಈಗ ಹೂವಿನ ಗಿಡ ಹಾಕ್ಬೇಕು ನೀನು ಅನ್ನುವಂತಹ ಮಾತನ್ನ ಹೇಳ್ತಾನೆ. ಆಗ ಹುಡುಗಿ ಆಶ್ಚರ್ಯ ಆಗುತ್ತೆ, ಇದರಲ್ಲಿ ಹೇಗೆ ವಿಚಾರ ಗೊತ್ತಾಯ್ತು ಅಂತ ಹೇಳಿ. ಆದ್ರೂ ಸಹ ಬಿಟ್ಕೊಡೋದಿಲ್ಲ. ಆಕೆ ಏನ್ ಮಾಡ್ತಾರೆ, ಅಯ್ಯೋ ಸ್ವಾಮಿ, ನಾನು ನಿಮ್ಮಂತೆ ನರಮನುಷ್ಯರು, ನಾನು ಯಾವ ದೇವರು ಅಲ್ಲ, ನಾನು ಯಾವ ದೆವ್ವನೂ ಅಲ್ಲ, ನನಗೆ ಯಾವ ಆಟ ಮಂತ್ರವೂ ಸಹ ಗೊತ್ತಿಲ್ಲ. ನರಮನುಷ್ಯರು ಹುಡುಗಿಯ ಹೂವಿನ ಗಿಡ ಆಗಲು ಸಾಧ್ಯನಾ? ಅದು ಯಾರಾದ್ರೂ ನಂಬ್ತಾರ ಅನ್ನುವಂತಹ ಒಂದು ಮಾತನ್ನ ಆಕೆ ಕೇಳ್ತಾ ಇದ್ದಾಳೆ. ಆದ್ರೆ ಆತ ತನ್ನ ಪಟ್ಟನ್ನ ಬಿಡ್ತಾ ಇಲ್ಲ. ನೀನು ಹೂವಿನ ಗಿಡ ಆಗ್ತೀಯ, ನೀನು ಹೂವಿನ ಗಿಡ ಆಗ್ಬೇಕು, ಅದರಿಂದ ಹೂವನ್ನ ಬಿಡಿಸ್ಕೊಳ್ಬೇಕು, ಆಸ್ತಿ ತುಂಬಾ ಹೂವನ್ನ ಹಾಸ್ಕೊಳ್ಬೇಕು, ನಮ್ಮ ಮೇಲೆ ಅದನ್ನ ಒತ್ಕೊಂಡು ಅದರಿಂದ ನಾವು ಸಂತೋಷವನ್ನ ಪಡ್ಬೇಕು, ನೀನು ಹೂವಿನ ಗಿಡ ಆಗ್ಲೇಬೇಕು ಅನ್ನುವಂತಹ ಒಂದು ಮಾತನ್ನ ಇಲ್ಲಿ ಆತ ಹೇಳ್ತಾ ಇದ್ದಾನೆ. ಅದಕ್ಕೆ ಆಕೆ ಹೇಳ್ತಿದ್ರೆ, ನನ್ನ ಮನುಷ್ಯರು ಎಲ್ಲಾದ್ರೂ ಹೂವಿನ ಗಿಡ ಆಗುದು ಉಂಟಾ ಸ್ವಾಮಿ ಅಂತ ಹೇಳಿ ಧೈರ್ಯವಾಗಿ ತುಂಬಾ ನೊಂದುಕೊಂಡು ಹೇಳ್ತಾರಲ್ಲ ಹಾಗೆ ತುಂಬಾ ಬೇಡಿಕೊಳ್ಳೋ ರೀತಿಯಲ್ಲಿ, ಇಲ್ಲ ನಾನು ಹೂವಿನ ಗಿಡ ಆಗೋದಿಲ್ಲ, ನಾನು ಸಹ ನಿಮ್ಮಂತೆ ಮನುಷ್ಯರು ಅನ್ನುವಂಥ ಒಂದು ಮಾತನ್ನ ಆಕೆ ಹೇಳ್ತಾಳೆ. ಈ ಕಳ್ಳಾಟವೆಲ್ಲ ಬೇಡ, ಅವತ್ತು ನೀನು ಹೂವಿನ ಗಿಡ ಆಗಿದ್ದನ್ನು ಕಣ್ಣಾರೆ ನಾನು ನೋಡಿದೆ. ನನ್ನ ಮುಂದೆ ನೀನು ಹೂವಿನ ಗಿಡ ಆಗಿದ್ದ ಮೇಲೆ ಇನ್ನಾರು ಮುಂದೆ ಆಗ್ತೀಯ ಎಂದು ಸಿಟ್ಟಾದ. ಆ ಮಾತನ್ನ ಕೇಳಿದಂತಹ ಆ ದೊರೆಯ ಮಗ ಏನ್ ಹೇಳ್ತಾ ಇದ್ದಾನೆ, ನನ್ನ ಹತ್ರ ಈ ಕಳ್ಳಾಟ ಎಲ್ಲ ಮಾಡಬೇಡ. ಈಗ ಸಾಮಾನ್ಯವಾಗಿ ನಿಮಗೆ ಟೀಚರ್ಸ್ ಎಲ್ಲ ಬೇಕಾಗ್ತಲ್ಲ, ನೋಟ್ಸ್ ಬರ್ದಿಲ್ಲ ಅಂತಂದಾಗ ಸುಳ್ಳು ಹೇಳ್ತಿರಲ್ಲ, ನಾನು ನೋಟ್ಸ್ ತಂದಿಲ್ಲ, ಬ್ಯಾಗಲ್ಲಿ ಇಟ್ಕೊಂಡು ಅಂತ. ಆಗ ನಾವೇನೇ ಹೇಳ್ತೀವಲ್ಲ, ನಿಮಗೆ ಈ ಕಳ್ಳಾಟ ಎಲ್ಲ ಬಿಟ್ಬಿಟ್ಟು ನೋಡು ಬ್ಯಾಗಲ್ಲಿ ಇದೆ, ತೆಗಿ ಹೊರಗಡೆ ತೆಗಿ ಅಂತ ಹೇಳ್ತೀವಲ್ಲ, ಹಾಗೆ ಇಲ್ಲಿ ತನ್ನ ಹೆಂಡತಿಗೆ ಆತ ಹೇಳ್ತಾ ಇದ್ದಾನೆ, ಈ ಕಳ್ಳಾಟ ಎಲ್ಲ ನನ್ನ ಹತ್ರ ಬೇಡ, ಇದು ಹೂವಿಗಳಾದಂತಹ ಸಂಪೂರ್ಣ ವಿಚಾರ ನನಗೆ ಚೆನ್ನಾಗಿ ಗೊತ್ತಿದೆ. ಅದೊಂದಲೇ ಈಗ ನಾನು ನನ್ನ ಮುಂದೆ ಹಾಕಿದ್ರೆ ನೀನು ಹೂವಿನ ಗಿಡ ಇನ್ಯಾರು ಮುಂದೆ ಹಾಕ್ತೀಯಾ? ಈಗ ನನಗೆ ನೀನು, ನಿನಗೆ ನಾನು ಅಂತ ಆಯ್ತು ಅಂತಂದ್ಮೇಲೆ ನನ್ನ ಆಸೆ ಆಕಾಂಕ್ಷೆಗಳನ್ನ ನೀನು ಈಡೇರಿಸಬೇಕು, ನಿನ್ನ ಆಸೆ ಆಕಾಂಕ್ಷೆಗಳನ್ನ ನಾನು ಈಡೇರಿಸಬೇಕು, ಹೌದಲ್ವಾ? ಹಂಗಾದ್ಮೇಲೆ ನನ್ನ ಮುಂದೆ ಆ ಹೂವಿನ ಗಿಡ ಆಗೋದಕ್ಕೆ ಯಾಕೆ ನಾಚಿಕೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಆತ ಕೇಳ್ತಾನೆ.
ಹೂವನ್ನು ಬಿಡಿಸುವ ವಿಧಾನವನ್ನು ಹೇಳಿ ದೇವರನ್ನು ನೆನೆಯುತ್ತಾ ಕುಳಿತಳು. ಅದಕ್ಕೆ ಆಕೆ ಅವಾಗ ನನ್ನ ತಾಯಿ ಮನೆಯಲ್ಲಿ ಕಷ್ಟ ಇತ್ತು, ಅದಕ್ಕೋಸ್ಕರ ನಾನು ಹೂವಿನ ಗಿಡ ಹಾಕ್ತಾ ಇದ್ದೆ, ನನ್ನ ತಾಯಿ ಸಹಾಯ ಆಗಿದೆ ಅಂತ ಹೇಳಿ. ಆದ್ರೆ ಇಲ್ಲೂ ಸಹ ಅದೇ ಪರಿಸ್ಥಿತಿ ಬಂತಲ್ಲ ಅಂತ ತುಂಬಾ ಬೇಸರ ಆಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಅದನ್ನ ಆ ಸೆರಗಿನ ಒಂದು ಮುಂಚರಿಗೆನ ತಗೊಂಡು ಕಣ್ಣೀರನ್ನ ಒರೆಸ್ಕೊಂಡು ಏನ್ ಮಾಡ್ತಾಳೆ, ಕೋಪ ಮಾಡ್ಕೋಬೇಡಿ, ಆಯ್ತು ನಿಮ್ಮ ಆಸೆಯಂತೆ ನಾನೀಗ ಹೂವಿನ ಗಿಡ ಹಾಕ್ತೀನಿ ಅಂತ ಹೇಳಿ ಆ ಒಂದು ಎಲ್ಲಾ ವಿಧಾನವನ್ನು ಸಹ ಹೇಳ್ಕೊಡ್ತಾಳೆ. ಜೊತೆಗೆ 2 ತಂಬಿಗೆ ನೀರನ್ನ ತರಿಸಿ ಅದನ್ನ ಮಂತ್ರಿಸಿ ಆತನಿಗೆ ಕೊಟ್ಟು ಹೂವನ್ನ ಹೇಗೆ ಬೆಳೆಸ್ಕೊಳ್ಬೇಕು, ನೀರನ್ನ ಯಾವಾಗ ಸುರಿಬೇಕು ಅದನ್ನ ನಾವು ಮೊದಲೇ ನೋಡಿದ್ವಲ್ವಾ, ಹಾಗೇನೆ ಎಲ್ಲವನ್ನೂ ಸಹ ಆಕೆ ಹೇಳ್ಕೊಡ್ತಾಳೆ. ದೊರೆ ಮಗ ನೀರನ್ನು ಸುರಿದ ಕೂಡಲೇ ಹೂವಿನ ಗಿಡವಾದಳು. ತಮಗೆ ಬೇಕಾದಷ್ಟು ಹೂವನ್ನು ಬಿಡಿಸಿಕೊಂಡು ಮತ್ತೊಂದು ತಂಬಿಗೆ ನೀರನ್ನು ಸುರಿದನು. ಮನುಷ್ಯರಾದರು. ಇಬ್ಬರು ಆನಂದದಿಂದ ಹೂವು ಹಾಸಿಕೊಂಡು ಹೊದ್ದುಕೊಂಡು ಮಲಗಿದರು. ಹೀಗೆ ದೊರೆ ಮಗ ಏನ್ ಮಾಡ್ತಾನೆ, ಅವಳು ಹೇಳಿದ ರೀತಿಯಲ್ಲಿ ನೀರನ್ನ ಸುರಿತಾನೆ. ಅವಳು ಪಳಪಳ ನಡೆಯುವಂತಹ ಹೂಗಳೊಂದಿಗೆ ಹೂವಿನ ಗಿಡ ಹಾಕ್ತಾಳೆ. ಆ ಹೂವೆಲ್ಲವೂ ಸಹ ಬಿಡಿಸ್ಕೊಳ್ತಾನೆ. ಹಾಗೆ ಮತ್ತೊಂದು ತಂಬಿಗೆ ನೀರನ್ನ ಆಕೆಯ ಮೇಲೆ ಸುರಿತಾನೆ. ಆಕೆ ಮತ್ತೆ ಮನುಷ್ಯರಾಗ್ತಾಳೆ. ಅದರಿಂದ ಸಂತೃಪ್ತನಾದಂತಹ ಖುಷಿ ಪಟ್ಟಂತಹ ದೊರೆ ಮಗ ಏನ್ ಮಾಡ್ತಾನೆ, ಆ ಹೂವೆಲ್ಲವೂ